ಎಚ್ಡಿ ಕೋಟೆಯ ಕಾಮಿ ಶಿಕ್ಷಕನ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಪವರ್ ಟಿವಿ ಈ ಪ್ರಕರಣವನ್ನ ಕರ್ನಾಟಕದ ಮುಂದೆ ಎಕ್ಸ್ಪೋಸ್ ಮಾಡಿತ್ತು. ಈ ಪ್ರಕರಣದ ಕಾಮುಕ ಆರೋಪಿ ಗಿರೀಶನ ಬಂಧನ ಆಗಿದೆ. 4 ದಿನಗಳಲ್ಲಿ ಅರೆಸ್ಟ್ ಆಗಿದ್ದಾನೆ, ಜೈಲಕ್ಕೆ ಆಗಿದ್ದಾನೆ. ಒಬ್ಬ ಸಾಮಾನ್ಯ ಮುಖ್ಯ ಶಿಕ್ಷಕ ಗಿರೀಶ ತಡರಾತ್ರಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ವಿಶೇಷ ಕೋರ್ಟ್ ಅವರನ್ನು ಕೊಟ್ಟಿದೆ. ತಡರಾತ್ರಿಯೇ ಮೈಸೂರಿನ ಕಾರಾಗೃಹಕ್ಕೆ ಕಾಮುಕನನ್ನು ರವಾನೆ ಮಾಡಲಾಗಿದೆ. ಇವನು ಎಲ್ಲಿದ್ದ ಅಂತಂದ್ರೆ ಹುಬ್ಬಳ್ಳಿನಲ್ಲಿದ್ದಂತೆ. ಹುಬ್ಬಳ್ಳಿನಲ್ಲಿ ತಲೆ ಮರೆಸಿಕೊಂಡಿದ್ದ. 4 ದಿನಗಳ ನಂತರ ಎಚ್ಡಿ ಕೋಟೆ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಹುಬ್ಬಳ್ಳಿಯಿಂದ ಕರೆತಂದಿದ್ದಾರೆ ಎಚ್ಡಿ ಕೋಟೆ ಠಾಣೆಗೆ. ಕಾಲಲ್ಲಿ ಚಪ್ಪಲಿ ಇಲ್ಲ, ಗಡ್ಡ ಬಿಟ್ಟಿದ್ದಾನೆ, ತಲೆ ಮರೆಸ್ಕೊಂಡು ನಾನು ಗುರುತು ಸಿಗದೆ ಇದ್ದಂಗೆ ಇರಬೇಕು ಅನ್ನೋ ರೀತಿಯಲ್ಲಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಹುಬ್ಬಳ್ಳಿನಲ್ಲಿದ್ದ. ಇವನು ಎಚ್ಡಿ ಕೋಟೆಯ ಒಂದು ಶಾಲೆಯ ಮುಖ್ಯ ಶಿಕ್ಷಕ. ಪ್ರಕರಣ ಆಗ್ತಾ ಇದ್ದಂಗೆ ಓಡ್ ಹೋಗಿದ್ದ. ಹುಬ್ಬಳ್ಳಿನಲ್ಲಿ ಈತನನ್ನು ಬಂಧನ ಮಾಡಲಾಗಿದೆ. ಒಂಥರ ಅಲದಾಡ್ತಾ ಇದ್ದಂತೆ ಗಡ್ಡ ಬಿಟ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತನ್ನ ಗುರುತನ್ನು ಮರೆಮಾಚೋ ಪ್ರಯತ್ನ ಮಾಡಿಕೊಂಡು ಸ್ನೇಹಿತನ ಮನೆಯಲ್ಲಿ, ಅದು ಕಾಲಕ್ಕೆ ಚಪ್ಪಲಿನೂ ಹಾಕದೆ ಓಡೋಗಿದ್ದಾನೆ ಅಂತಂದರೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಸದ್ಯ ಆತನನ್ನು ರಾತ್ರಿಯೇ ಜಡ್ಜ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಆತನನ್ನು ಒಳಪಡಿಸಲಾಗಿದೆ. ಇನ್ನು ವಿಚಾರಣೆ ನಡೆಯುತ್ತೆ. ಇನ್ನೇನೇನಾಗಿದೆ ಅನ್ನೋದನ್ನು ಆತನೇ ಬಾಯಿ ಬಿಡ್ತಾನ, ಇಲ್ಲ ಪೊಲೀಸರು ಬಾಯಿ ಬಿಡಿಸ್ತಾರ, ಕಾದು ನೋಡಬೇಕು. ಸುರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಕಾಮುಕ ಗಿರೀಶ್ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಹೇಗಿತ್ತು ಈತನ ಅರೆಸ್ಟ್? ಯಾವ್ಯಾವ ರೀತಿಯಲ್ಲಿ ಬಲೆ ಬೀಸಿದ್ರು? ಏನೇನು ನಡೀತು ಇವತ್ತಿನ ಈ ಕ್ಷಣದವರೆಗೆ? ತಡರಾತ್ರಿ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ಎಚ್ಡಿ ಕೋಟೆ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಶಬ್ಬೀರ್ ಹುಸೇನ್ ಹಾಗೂ ಸಿಬ್ಬಂದಿಗಳ ತಂಡ ಇದೀಗ ಅದನ್ನ ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ರವಾನೆಯನ್ನ ಮಾಡಲಾಗಿದೆ. ಆತನನ್ನ ವಿಚಾರಣೆಯನ್ನ ಮಾಡಿ ನ್ಯಾಯಾಧೀಶರ ಮುಂದೆ ತಡರಾತ್ರಿ ಹಾಜರುಪಡಿಸಲಾಗಿತ್ತು. ಪೊಲೀಸರು ಪೋಕ್ಸ್ಕೋ ಪ್ರಕರಣದ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಈತನನ್ನ ಮೈಸೂರು ನ್ಯಾಯಾಲಯಕ್ಕೆ ಶಿಫ್ಟ್ ಮಾಡುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಆತನಿಗೆ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಪವರ್ ಟಿವಿ ವಿಸ್ತೃತವಾದ ವರದಿಯನ್ನ ಬಿತ್ತರ ಮಾಡಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಕಾಮುಕ ಶಿಕ್ಷಕರನ್ನ ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿತ್ತು. ಈ ಪೊಲೀಸ್ ಏನು ಇಂಟ್ರಾಗೇಷನ್ ಜೊತೆಗೆ ಪೊಲೀಸರ ತನಿಖೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಯಾವುದೇ ಫೋನ್ ಅನ್ನ ಈತ ಆರೋಪಿ ಬಳಸದೇ ಇರೋದು ಸಾಕಷ್ಟು ತಲೆನೋವಾಗಿ ಪರಿಣಮಿಸಿತ್ತು. ಈ ಹುಬ್ಬಳ್ಳಿಯಲ್ಲಿದ್ದಂತಹ ಸ್ನೇಹಿತನಿಗೆ ಎಫ್ಐಆರ್ ಆದಂತಹ ಸಂದರ್ಭದಲ್ಲಿ ಈತ ಮಾಡಿದ್ದು ಒಂದೇ ಒಂದು ಫೋನ್ ಕಾಲ್. ಆ ಒಂದು ಫೋನ್ ಕಾಲ್ ನ ಜಾಡು ಹಿಡಿದಂತಹ ಎಚ್ಡಿ ಕೋಟೆ ಠಾಣೆಯ ಪೊಲೀಸರು ಆ ಒಂದು ಫೋನ್ ಕಾಲ್ಗೆ ಒಂದು ಕರೆ ಮಾಡ್ತಾರೆ. ಕರೆ ಮಾಡಿದಂತ ಸಂದರ್ಭದಲ್ಲಿ ಆತ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಯಾಕಂದ್ರೆ ಈತ ಆರೋಪಿ ಏನಿದ್ದಾನೆ ಗಿರೀಶನ ಬಗ್ಗೆ ಆತನಲ್ಲಿ ವಿಚಾರಿಸಿದ ಸಂದರ್ಭದಲ್ಲಿ ಆತ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರೋದು ಪೊಲೀಸರಿಗೆ ಅನುಮಾನ ಬರುತ್ತೆ. ಯಾವಾಗ ಆ ಅನುಮಾನ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಹುಬ್ಬಳ್ಳಿಗೆ ತೆರಳಿ ನೋಡಿದಂತ ಸಂದರ್ಭದಲ್ಲಿ ಆರೋಪಿ ಅಲ್ಲಿಯೇ ಇರುವುದು ಪೊಲೀಸರು ಖಚಿತಪಡಿಸಿಕೊಂಡು ಆತನನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ. ಯಾಕಂದ್ರೆ ಯಾರಿಗೂ ಕೂಡ ಫೋನ್ ಮಾಡೋದಿಲ್ಲ, ಮನೆಯಲ್ಲೂ ಕೂಡ ಆತ ಮನೆಯವರಿಗೂ ಕೂಡ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ ಕೂಡ ಇರೋದಿಲ್ಲ. ಈತ ನಿಜಕ್ಕೂ ಕೂಡ ಈ ಎಸ್ಕೇಪ್ ಆಗಿದ್ದು ಸಾಕಷ್ಟು ರೋಚಕವಾಗಿತ್ತು. ಈತನ ಒಂದೇ ಒಂದು ಫೋನ್ ಕಾಲ್ ನನ್ನ ಟ್ರೇಸ್ ಮಾಡಿದಂತ ಪೊಲೀಸರಿಗೆ ಈತ ಸಿಕ್ಕಿ ಬಿದ್ದಿದ್ದಾನೆ. ಇದೀಗ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿರುವಂತದ್ದು. ಆ ಮೂಲಕವಾಗಿ ಎಚ್ಡಿ ಕೋಟೆಯ ಕಾಡಂಚಿನ ಶಾಲಾ ಬಾಲಕಿಯ ಮೇಲೆ ನಡೆದಿದ್ದಂತ ಲೈಂಗಿಕ ದೌರ್ಜನ್ಯದ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೋಸ್ಕೋ ಪ್ರಕರಣದ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆರೋಪಿ ಕಾಮುಕ ಗಿರೀಶ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿರುವಂತದ್ದು. ಪ್ರಣತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.